ಸ್ನೇಹಿತರೆ, ತ್ರಿಬುಲೆಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವ ದಾಖಲೆ ಬರೆದ ಕಾಂತಾರ ಚಿತ್ರಕ್ಕೆ ಶಾಕ್. ಕಾಂತಾರ ಪ್ರಿಕ್ವೆಲ್ ಶೂಟಿಂಗ್ ಮುಗಿಸಿ ಬಿಡುಗಡೆ ಸಿದ್ಧವಾಗಿದೆ. ಚಿತ್ರದ ಕಂಬಳ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದ ಅಪ್ಪು ಅನ್ನೋ ಕೋಣ ಪ್ರಾಣಬಿಟ್ಟಿದೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಜೊತೆಯಲ್ಲಿ ಕಾಣಿಸಿಕೊಂಡಿದ್ದ ಕೋಣ ನಿನ್ನೆ ಮೃತಪಟ್ಟಿದೆ. ಚಿತ್ರದ ಆರಂಭದ ಕಂಬಳದ ದೃಶ್ಯದಲ್ಲಿ 2 ಕೋಣಗಳನ್ನು ಓಡಿಸುವ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಅಪ್ಪು ಕೋಣ ಮೃತಪಟ್ಟಿದೆ. ಬೈದೂರು ತಾಲೂಕು ಬೆಳಂಬಳ್ಳಿಯ ಕಂಬಳ ಪ್ರೇಮಿ ಪರಮೇಶ್ವರ್ ಭಟ್ಟರು ಪ್ರೀತಿಯಿಂದ ಸಾಕಿದ ಕೋಣ ಇದಾಗಿತ್ತು. ಪರಮೇಶ್ವರ್ ಅವರ ಮಗಳು ಚೈತ್ರ ಪರಮೇಶ್ವರ್ ಭಟ್ ಅವರು ಈ ಅಪ್ಪು ಮತ್ತು ಕಾಲ ಎನ್ನುವ ಕೋಣಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ರು. ಕಾಂತಾರ ಚಿತ್ರೀಕರಣಕ್ಕೆ ಮೊದಲು ರಿಷಬ್ ಶೆಟ್ಟಿ ಅವರು ಇದೇ ಬೆಳಂಬಳ್ಳಿ ಪರಮೇಶ್ವರ್ ಭಟ್ ಅವರ ಬಳಿ ತರಬೇತಿ ಪಡೆದು ಅಪ್ಪು ಮತ್ತು ಕಾಲ ಕೋಣಗಳನ್ನು ಓಡಿಸಿದರು. ನೆಲ್ಲಿ ಕಾರಿನ ಶೇಣಿಕ್ ರಾಜ್ ಜೈನ್ ಅವರ ಬಳಿ ಇದ್ದ ಅಪ್ಪು ಕೋಣವನ್ನು ದಶಕದ ಹಿಂದೆ ಗೋಳದತ್ತು ಗುತ್ತು ಸತೀಶ್ ಶೆಟ್ಟಿ ಅವರು ಕರೆತಂದಿದ್ದರು. ನೇಗಿಲು ಜೂನಿಯರ್ ವಿಭಾಗದಲ್ಲಿ 2 ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿತ್ತು. ಈ ಬಳಿಕ ಬೆಳಂಬಳ್ಳಿ ಪರಮೇಶ್ವರ್ ಭಟ್ ಅವರ ಮನೆಗೆ ಸೇರಿತು. ಈ ಭಾಗಕ್ಕೆ ಬಂದ ಬಳಿಕ ಕುಂದಾಪುರ ಭಾಗದಲ್ಲಿ ನಡೆಯುವ ಸಾಂಪ್ರದಾಯಿಕ ಕಂಬಳದಲ್ಲಿ ನಿರಂತರ 5 ವರ್ಷ ಚಾಂಪಿಯನ್ ಪಟ್ಟಕ್ಕೇರಿತು. 2003ರಲ್ಲಿ ನಡೆದಿದ್ದ ಪ್ರಥಮ ವರ್ಷದ ಬೆಂಗಳೂರು ಕಂಬಳದಲ್ಲಿ ಕನೆ ಹಲಗೆ ವಿಭಾಗದಲ್ಲಿ ನಿಶಾನೆಗೆ ನೀರು ಹರಿಸಿ ಪ್ರಥಮ ಪ್ರಶಸ್ತಿ ಪಡೆದಿತ್ತು. ಬಂಟ್ವಾಳ, ಮುಲ್ಕಿ ಮತ್ತು ಬೆಂಗಳೂರು ಕಂಬಳಗಳಲ್ಲಿ ಪ್ರಶಸ್ತಿ ಪಡೆದಿದ್ದವು. ಅಪ್ಪು ಕೋಣ ಮೃತಪಟ್ಟಿದ್ದು ಕಂಬಳ ಪ್ರೇಮಿಗಳ ಬೇಸರಕ್ಕೆ ಕಾರಣವಾಗಿದೆ. ಕಾಂತಾರ ಎಂದಾಕ್ಷಣ ಒಮ್ಮೆ ಚಿತ್ರ ಪ್ರೇಮಿಗಳು ತಿರುಗಿ ನೋಡಬೇಕು ಎನ್ನುವ ಮಟ್ಟಿಗೆ ರಾಷ್ಟ್ರದ ಗಡಿ ದಾಟಿ ಮೆಚ್ಚುಗೆ ಪಡೆದ ಚಿತ್ರ ಕಾಂತಾರ ಪ್ರಿಕ್ವೆಲ್ ಇದೇ ಅಕ್ಟೋಬರ್ ತೆರೆ ಕಾಣುವ ಸಿದ್ಧತೆ ಇದೆ. ಕಾಂತಾರ ಚಿತ್ರದ ತಂಡ ಪ್ರಿಕ್ವೆಲ್ ನಿರ್ಮಾಣಕ್ಕೆ ಇಳಿದ ದಿನಗಳಿಂದ ಇಲ್ಲಿಯವರೆಗೂ ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಾಗ್ತಾ ಇದೆ. ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ, ಇದು ಈಗಿನ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕಡೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮದೇನೇ ಕಾಮೆಂಟ್ ಇದ್ರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.